ನಮಸ್ತೆ ವೀಕ್ಷಕರೇ. ಇವತ್ತು ಒಂದು ಹೊಸ ಟ್ರೈಲರ್ ರಿಲೀಸ್ ಆಗಿದೆ. 2 days ಆಗಿದೆ ರಿಲೀಸ್ ಆಗಿ. ಆ ಟ್ರೈಲರ್ ಬಗ್ಗೆ ನಾನು ರಿವ್ಯೂ ಕೊಡ್ಬೇಕು ಅಂತ ಬಂದಿದ್ನಿ. ಯಾವ್ದ ಹೊಸ ಟ್ರೈಲರ್, ಏನಾದ್ರ ರಿವ್ಯೂ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಗುರುವೆ, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಮ್ಯಾಂಗೋ ಪಚ್ಚ ಅಂತಕ್ಕಂತ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿದೆ. ತುಂಬಾನೇ ವ್ಯೂಸ್ ಹೋಗ್ತಾ ಇದೆ. ಕ್ಲಾಸ್, ಮಾಸ್, ರಕ್ತ, ಸೆಂಟಿಮೆಂಟ್ ಫುಲ್ ಪ್ಯಾಕೇಜ್ ಅನ್ನ ಈ ಸಿನಿಮಾದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಡು. ಸೊ ಮ್ಯಾಂಗೋ ಪಚ್ಚ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿ ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲನ ಹೆಚ್ಚಿಸಿದೆ. ಟ್ರೈಲರ್ ನೋಡಿದಾಗ್ಲೇ ಇದು ಕೇವಲ ಕಾಮಿಡಿ ಅಥವಾ ಲವ್ ಸ್ಟೋರಿ ಅಲ್ವೇ ಅಲ್ಲ ಅನ್ಸುತ್ತೆ. ಬದಲಿಗೆ ಕ್ಲಾಸ್, ಮಾಸ್, ರಕ್ತ, ಸೆಂಟಿಮೆಂಟ್ಸ್ ಎಲ್ಲ ಅಂಶಗಳ ಮಿಶ್ರಣದ ಫುಲ್ ಪ್ಯಾಕೇಜ್ ಸಿನಿಮಾ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಾಗ್ಬಿಡುತ್ತೆ ಗುರು ಟ್ರೈಲರ್ ನೋಡಿದ್ರೆ. ಪಚ್ಚ ಅನ್ನೋನು ಮ್ಯಾಂಗೋ ಪಚ್ಚ ಹೇಗಾದ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡುವ ರೀತಿಯಲ್ಲಿ ಟ್ರೈಲರ್ ನಲ್ಲಿ ಪಟಪಟನೆ ಬರ್ತಕ್ಕಂತ ಶಾರ್ಟ್ಸ್ಗಳು ಈ ಚಿತ್ರತಂಡದ ವಿಭಿನ್ನ ಕುತೂಹಲ ಹುಟ್ಟಿಸಿದೆ ಅಂತ ಹೇಳ್ಬೋದು. ಒಂದೊಂದು ದೃಶ್ಯವು ಕಥೆಯೊಳಗೆ ಏನೋ ದೊಡ್ಡ ರಹಸ್ಯನೇ ಅಡಗಿಸ್ಬಿಟ್ಟವ್ರೆ ಅನ್ನೋ ರೀತಿ ಮೂಡ್ ಸೆಟ್ ಮಾಡುತ್ತೆ. ಸೊ ಒಂದೊಂದು ದೃಶ್ಯಗಳು ಕೂಡ ಈ ಕತೆ ಒಳಗಡೆ ಏನೋ ಒಂದು ರಹಸ್ಯ ಅಡಗಿಸ್ಬಿಟ್ಟಿದ್ದಾರೆ ಈ ಡೈರೆಕ್ಟರ್ ಅನ್ನೋಂತ ಮೂಡ್ ನ ಸೆಟ್ ಮಾಡ್ಬಿಡುತ್ತೆ ಈ ಟ್ರೈಲರ್ ನಲ್ಲಿ ಗ್ರಾಮೀಣ ಸೊಗಡು, ಹಾಗೆ ಯೂತ್ ಎನರ್ಜಿ, ಆಕ್ಷನ್ ಟಚ್, ಎಮೋಷನಲ್ ಕ್ಷಣಗಳು ಚೆನ್ನಾಗಿ ಮಿಶ್ರಣ ಆಗಿವೆ, ತಿರುಕೊಟ್ ಮಾಡ್ಬಿಟ್ಟಿದ್ದಾರೆ. ಹೀರೋನ ಪ್ರೆಸೆನ್ಸ್, ಮಾಸ್ ಫೀಲ್ ಇದ್ರೆ ಕೆಲವು ದೃಶ್ಯಗಳಲ್ಲಿ ಕಾಣಿಸುವ ಭಾವನಾತ್ಮಕ ಅಂಶಗಳು ಕುಟುಂಬ ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟ ಆಗ್ತೈತೆ, ತುಂಬಾನೇ ಕನೆಕ್ಟ್ ಕೂಡ ಆಗ್ತಕ್ಕಂತ ಸೂಚನೆ ಕೊಡ್ತೈತೆ. ಇನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡೋದಾದ್ರೆ ಟ್ರೈಲರ್ಗೆ ಮತ್ತಷ್ಟು ಜೋಶ್ ನೀಡೈತೆ ಅಂತ ಹೇಳ್ಬೋದು. ವೇಗವಾಗಿ ಕಟ್ ಮಾಡಿರುವ ದೃಶ್ಯಗಳು ಸಿನಿಮಾ ಮೇಲೆ ನಿರೀಕ್ಷೆನ ಹೆಚ್ಚಿಸ್ತಾ ಇದೆ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿಯಲ್ಲೂ ಗ್ರಾಮೀಣ ಸೌಂದರ್ಯವನ್ನು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ನಮ್ಮ ಡೈರೆಕ್ಟರ್. ಹಾಗೆ ಒಟ್ಟಿನಲ್ಲಿ ಮ್ಯಾಂಗೋ ಪಚ್ಚ ಟ್ರೈಲರ್ ಮನೋರಂಜನೆಯ ಜೊತೆಗೆ ಕುತೂಹಲನ್ ಕೂಡ ಹುಟ್ಟಾಕ್ಬಿಟ್ಟಿದೆ ಅಂತ ಹೇಳ್ಬೋದು. ಚಿತ್ರದ ಮೇಲೆ ಒಳ್ಳೆಯ ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ಸಿನಿಮಾ ಟ್ರೈಲರ್ ನೋಡೋದಾದ್ರೆ ಸೊ ಇತ್ತೀಚೆಗೆ ರಿಲೀಸ್ ಆಗಿದೆ. ಇನ್ನ 5th ಜೂನ್ಗೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಈಗಾಗಲೇ ಅನೌನ್ಸ್ ಕೂಡ ಮಾಡ್ಬಿಟ್ಟಿದೆ. ಹಾಗೆ ಈ ಸಿನಿಮಾದಲ್ಲಿ ಸೊ ಸಚಿತ್ ಸಂಜೀವ್ ಹೀರೋ ಆಗಿ ನಟಿಸಿದ್ರೆ, ಕಾಜಲ್ ಕುಂದರ್ ಹೀರೋಯಿನ್ ಆಗಿ ನಟಿಸ್ತಾ ಇದ್ರೆ, ಇನ್ನ ಪ್ರಶಾಂತ್ ಹಿರೇಮಠ್, ಮಯೂರ್ ಪಾಟೇಲ್, ಜೈ, ಹರಿಣಿ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಹಾಗೆ ಈ ಸಿನಿಮಾನ ಪ್ರಿಯಾ ಸುದೀಪ್, ಅಂದ್ರೆ ಸುದೀಪ್ ಅವರ ಹೆಂಡತಿ ಪ್ರಿಯಾ ಸುದೀಪ್ ಮತ್ತು ಕಾರ್ತಿಕ್ ಮತ್ತು ಯೋಗಿ ಜಿ ರಾಜ್ ಇವರು ಈ ಸಿನಿಮಾಗೆ ಬಂಡವಾಳನ ಹಾಕಿ ಪ್ರೊಡ್ಯೂಸ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನ ಚರಣ್ ರಾಜ್ ಅವರ ಮ್ಯೂಸಿಕ್ ಕೇಳಂಗೆ ಇಲ್ಲ, ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ವಿವೇಕ್ ಅವರ ಡೈರೆಕ್ಷನ್ ಸೂಪರ್. ಯಾಕಂದ್ರೆ ಈ ಟ್ರೈಲರ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ವಿವೇಕ್ ಅವರ ಡೈರೆಕ್ಷನ್ ಚೆನ್ನಾಗೇ ಇದೆ ಅಂತ ಅನ್ಸುತ್ತೆ. ಇನ್ನ VFX ಆಗ್ಲಿ, ಇಲ್ಲಿ ಗ್ರಾಫಿಕ್ಸ್ ಆಗ್ಲಿ, ಸೊ ಎಲ್ಲವೂ ಸಖತ್ತಾಗಿದೆ. ಇನ್ನ ಆಕ್ಷನ್ ದೃಶ್ಯಗಳು ಕೇಳಂಗೆ ಇಲ್ಲ ಗುರು, ಸಚಿತ್ ಸಖತ್ತಾಗಿ ಮಾಡಿದ್ರೆ ಆಕ್ಷನ್ ದೃಶ್ಯಗಳು ಅಂತ ಹೇಳ್ಬೋದು. ಇನ್ನ ಈ ಸಿನಿಮಾದಲ್ಲಿ ಭಾವನಾ ಅವರು ಒಂದು ಪೊಲೀಸ್ ಪಾತ್ರನ ನಿರ್ವಹಿಸಿದ್ರೆ, ಭಾವನಾ ಗೊತ್ತಲ್ವಾ ನಿಮ್ಗೆಲ್ಲ ಗೊತ್ತೇ ಇರ್ಬೋದು. ಭಾವನಾ ಇತ್ತೀಚೆಗೆ ಅವರು ತುಂಬಾನೇ ಕಾಂಟ್ರವರ್ಸಿ ಆಗಿದ್ರು. ಸೊ ಆ ಭಾವನಾ ಅವರು ಇಲ್ಲಿ ಪೊಲೀಸ್ ಪಾತ್ರನ ನಿರ್ವಹಿಸ್ತಾ ಇದಾರೆ. ಸೊ ಇಂತಿ ನಿನ್ನ ಪ್ರೀತಿಯಲ್ಲಿ ಭಾವನಾ ಶ್ರೀನಗರ ಕಿಟ್ಟಿಗೆ ಹೆಂಡತಿ ಪಾತ್ರದಲ್ಲಿ ಮಾಡಿದ್ರು. ಸೊ ಅವ್ರು ಇಲ್ಲಿ ಪೊಲೀಸ್ ಪಾತ್ರದಲ್ಲಿ ಮಾಡ್ತಾ ಇದಾರೆ. ಸೊ ಒಂದು ಒಳ್ಳೆ ಎನರ್ಜೆಟಿಕ್ ಕ್ಯಾರೆಕ್ಟರ್ನ ಅವ್ರು ಇಲ್ಲಿ ಫೇಸ್ ಮಾಡ್ತಾ ಇದ್ರೆ ಭಾವನಾ ಅವರು. ಹಾಗೆ ಇಲ್ಲಿ ಎಲ್ಲಾ ಪಾತ್ರಗಳು ಚೆನ್ನಾಗೇ ಮೂಡ್ ಬಂದಿವೆ ಅಂತ ಹೇಳ್ಬೋದು. ಪ್ರತಿಯೊಂದು ಪಾತ್ರಗಳು ಸ್ಟಿಲ್ ಸೂಪರ್ ಆಗಿ ಬಂದಿದೆ. ಇನ್ನು ಮ್ಯಾಂಗೋ ಪಚ್ಚ ಅಂತಕ್ಕಂಥದ್ದಕ್ಕೆ ಏನು ಕಾರಣ? ಪಚ್ಚ ಅಂದ್ರೆ ಏನು, ಮ್ಯಾಂಗೋ ಅಂದ್ರೆ ಏನು ಗುರು? ಇಲ್ಲಿ ನೋಡಿ, ಸುದೀಪ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರಿಗೆ ಕಿಚ್ಚ ಅನ್ನೋ ಹೆಸರು ಬಂತು. ಸೊ ಅದೇ ರೀತಿ ಇಲ್ಲಿ ಇವ್ರಿಗೆ ಪಚ್ಚ ಅನ್ನೋ ಹೆಸರು ತರ್ತಾ ಇದಾರೆ. ಸೊ ಸುದೀಪ್ ಅವರ ರಿಲೇಷನ್ ಸಂಚಿತ್, ಸೊ ಅವರು ಪಚ್ಚ ಅಂತ ಬರ್ತಾ ಇದೆ, ಮ್ಯಾಂಗೋ ಪಚ್ಚ ಅಂತ. ಸೊ ಈ ಸಿನಿಮಾ ಏನಾದ್ರೂ ಹಿಟ್ ಆದ್ರೆ ಸಂಚಿತ್ ಪಕ್ಕದಲ್ಲಿ ಪಚ್ಚ ಸಂಚಿತ್ ಅನ್ನೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ಈ ಟ್ರೈಲರ್ ಅಂತೂ ತುಂಬಾನೇ ವಂಡರ್ಫುಲ್, ಸೂಪರ್ ಆಗಿದೆ. ನಾನಂತೂ ನೋಡೋ ಟ್ರೈಲರು ಸೂಪರ್ ಟ್ರೈಲರು, ನಂಗಂತೂ ಇಷ್ಟ ಆಯ್ತು. ಇನ್ನ ಸಿನಿಮಾ ನೋಡ್ಬೇಕು ಯಾವ ರೀತಿ ಇರುತ್ತೆ ಅನ್ನೋದು. ಇದೇ June 5ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲಾ ಥಿಯೇಟರ್ಗಳಲ್ಲೂ ರಿಲೀಸ್ ಆಗುತ್ತೆ. ದಯಮಾಡಿ ಯಾರೆಲ್ಲ ಈ ಸಿನಿಮಾನ ಇಷ್ಟಪಡ್ತಾ ಇದ್ರು, ಸೊ ದಯಮಾಡಿ ವೈಟ್ ಅಂಡ್ ವಾಚ್, ವೈಟ್ ಮಾಡಿ. 5ನೇ ರಿಲೀಸ್ ಆಗ್ತಾ ಇದೆ,
ಎಲ್ಲರೂ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ವಿಡಿಯೋ ಗುರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಲ್ವಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ, ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ. ಧನ್ಯವಾದಗಳು, ಶುಭ ದಿನ.